ರನ್ಯಾ ರಾವ್ ಬೆನ್ನಲ್ಲೇ ಮತ್ತಿಬ್ಬರು ಸ್ಟಾರ್ಗೆ ಬಿಗ್ ಶಾಕ್. ಚಂದನವನದ ನಟಿಯರಿಗೆ ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ ಈಗಾಗಲೇ ಒಂದು ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರ ಸಂದರ್ಭದಲ್ಲೇ ಮತ್ತಿಬ್ಬರು ಚಂದನವನದ ಸ್ಟಾರ್ ನಟಿಯರಿಗೆ ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯದಾದ್ಯಂತ ಭಾರಿ ಸದ್ದು ಮಾಡಿದೆ. ಇದರ ಬೆನ್ನಲ್ಲೇ ಮತ್ತಿಬ್ಬರು ತಾರೆಯರಿಗೆ ಬಿಸಿ ಮುಡಿಸೋದಕ್ಕೆ ಮುಂದಾಗಿರುವಂತದ್ದು ಸಿಸಿಬಿ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಮತ್ತೊಂದು ಕಡೆ ನಟಿ ಸಂಜನಾ ಹಾಗೆ ರಾಗಿಣಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಸಿಸಿಬಿ. ಮತ್ತಿಬ್ಬರು ನಟಿಯರಿಗೆ ಶಾಕ್ ಕೊಟ್ಟಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ ಸಿಸಿಬಿ. ಒಂದು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಸಂಜನಾ ಹಾಗೆ ರಾಗಿಣಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರವಾಗಿ ಈಗ ಮತ್ತೆ ಸಿಸಿಬಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಇಬ್ಬರು ನಟಿಯರಿಗೆ ಸಿಸಿಬಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ನಟಿ ಸಂಜನಾ ಗಲ್ರಾನಿ ಹಾಗೂ ರಾಗಿಣಿ ವಿರುದ್ಧ ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಸೊ ಏನು ಅವರಿಗೆ ಜಾಮೀನು ಅಂದ್ರೆ ಎಫ್ಐಆರ್ ಕೂಡ ರದ್ದತಿ ಮಾಡಲಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿ ಸಲ್ಲಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ತಮ್ಮ ವಿರುದ್ಧ ದಾಖಲಾದಂತ ಎಫ್ಐಆರ್ ಅನ್ನ ರದ್ದುಗೊಳಿಸುವಂತೆ ನಟಿಯರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಸ್ಯಾಂಡಲ್ವುಡ್ನ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇದು ಒಂದು ರೀತಿ ಸಿನಿಮಾ ರಂಗವನ್ನೇ ಬೆಚ್ಚಿ ಬೀಳಿಸುವ ರೀತಿ ಆಗಿತ್ತು. ಸೊ ಅದಾದ ನಂತರವಾಗಿ ಇದರ ಬೆನ್ನಲ್ಲೇ ಈಗ ಡ್ರಗ್ಸ್ ಕೇಸ್ ನಟಿಯರಾದಂತಹ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾಣಿಗೆ ಮತ್ತೆ ಸಂಕಷ್ಟ ಶುರುವಾದಂತೆ ಆಗಿರುವಂಥದ್ದು. ಡ್ರಗ್ಸ್ ಕೇಸ್ನಲ್ಲಿ ಜಾಮೀನನ್ನ ಪಡೆದು ಹೊರಬಂದಂತಹ ರಾಗಿಣಿ ಮತ್ತು ಸಂಜನಾ ಅವರ ಕೇಸ್ಗೆ ಈಗ ಮತ್ತೆ ಜೀವ ಬಂದಂತಾಗಿದೆ. ಇಬ್ಬರು ನಟಿಯರು ಕೂಡ ಎಫ್ಐಆರ್ ಅನ್ನ ರದ್ದು ಮಾಡುವಂತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದೆ. ಡ್ರಗ್ ಕೇಸ್ನಲ್ಲಿ ಎಫ್ಐಆರ್ ರದ್ದುಗೊಳಿಸುವಂತೆ ಒಂದು ಕಡೆ ಹೈಕೋರ್ಟ್ಗೆ ನಟಿಯರು ಅರ್ಜಿಯನ್ನ ಹಾಕಿದ್ದು. ಸೊ ಹೀಗಾಗಿ ಹೈಕೋರ್ಟ್ ಕೂಡ ಎಫ್ಐಆರ್ ಅನ್ನ ರದ್ದು ಮಾಡಿತ್ತು. ಸೊ ಇದೀಗ ಇನ್ನೊಂದು ಕಡೆ ಸಿಸಿಬಿ ಹೈಕೋರ್ಟ್ ಎಫ್ಐಆರ್ ಅನ್ನ ಮಾಡಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ರದ್ದು ಮಾಡಿದ ವಿಚಾರವಾಗಿ ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸಿಸಿಬಿ. ಈಗ ಒಂದು ವೇಳೆ ಸಿಸಿಬಿ ಮನವಿಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಸ್ಯಾಂಡಲ್ವುಡ್ ನಟಿಯರಾದಂತಹ ಸಂಜನಾ ಹಾಗೂ ರಾಗಿಣಿಗೆ ಮತ್ತೆ ಸಂಕಷ್ಟ ಶುರುವಾದ ರೀತಿ ಆಗುತ್ತೆ. ಸೊ ಸ್ಯಾಂಡಲ್ವುಡ್ನಲ್ಲಿ ತುಪ್ಪದ ಬೆಡಗಿ ಅಂತಾನೆ ಹೆಸರಾಗಿರುವಂತಹ ರಾಗಿಣಿ ಒಂದು ಕಾಲದಲ್ಲಿ ಸುದೀಪ್ ಸೇರಿದಂತೆ ಇತರ ಸ್ಟಾರ್ ನಟರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ವೀರಮದಕರಿ ಸಿನಿಮಾದ ಮುಖಾಂತರವಾಗಿ ಕಿಚ್ಚ ಸುದೀಪ್ ಜೊತೆ ಸ್ಟೆಪ್ ಹಾಕಿ ಪಡ್ಡೆ ಹುಡುಗರ ಎದೆಗೆ ಲಗ್ಗೆಟ್ಟಂತ ರಾಗಿಣಿ ದ್ವಿವೇದಿ ಅವರು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ತುಪ್ಪದ ಬೆಡಗಿಯ ಫ್ಯಾನ್ಸ್ಗೆ ಸಾಕಷ್ಟು ರೀತಿಯಲ್ಲಿ ಒಂದು ಶಾಕ್ ಕೂಡ ಆಗಿತ್ತು. ಸೊ 2020ರಲ್ಲಿ ನಟಿ ರಾಗಿಣಿ ಅವರ ಬಂಧನ ಆಗಿತ್ತು. ಆ ಸಂದರ್ಭದಲ್ಲಿ ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿದಂತ ರಾಗಿಣಿ ಬಳಿಕ ಜಾಮೀನನ್ನ ಪಡೆದು ಹೊರ ಬಂದಿದ್ರು. ಸೊ ಅದಾದ ನಂತರವಾಗಿ ಇತ್ತೀಚೆಗಷ್ಟೇ ಈ ಒಂದು ಪ್ರಕರಣ ಇತ್ಯರ್ಥ ಆಗಿತ್ತು. ಸೊ ರಾಗಿಣಿ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿರ್ಲಿಲ್ಲ. ಆ ಸಿಗದ ಬೆನ್ನಲ್ಲೇ ಈ ಪ್ರಕರಣ ರಾಗಿಣಿ ದ್ವಿವೇದಿ ಅವರು ನಿರಪರಾಧಿ ಅಂತ ತೀರ್ಪನ್ನ ಕೊಡಲಾಗಿತ್ತು. ಸೊ ಇದರಿಂದ ರಾಗಿಣಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಂತಾಗಿತ್ತು. ಆದ್ರೀಗ ಪ್ರಕರಣಕ್ಕೆ ಮತ್ತೆ ಜೀವ ಬಂದಂತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೊಂದು ಸಂಜನಾ ಗಲ್ರಾಣಿ ಡ್ರಗ್ಸ್ ಪ್ರಕರಣದಲ್ಲಿ 2020 ಸೆಪ್ಟೆಂಬರ್ ಟೈಮಲ್ಲಿ ನಟಿ ಸಂಜನಾ ಗಲ್ರಾಣಿ ಅವರ ಮನೆಗೆ ಪೊಲೀಸರು ಸಿಸಿಬಿ ಪೊಲೀಸರು ದಾಳಿ ಮಾಡ್ತಾರೆ. ಸಂಜನಾ ಅವರನ್ನ ಬಂಧಿಸ್ತಾರೆ. ದೊಡ್ಡ ದೊಡ್ಡ
ಪಾರ್ಟಿಗಳಲ್ಲಿ ಸಂಜನಾ ಡ್ರಗ್ಸ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅನ್ನುವ ಆರೋಪ ಕೇಳಿ ಬಂದಿತ್ತು. ಸುಮಾರು 4 ತಿಂಗಳು ಜೈಲು ವಾಸವನ್ನ ಅನುಭವಿಸಿದ್ರು. ಬಳಿಕ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಅದಾದ ನಂತರವಾಗಿ ತಮ್ಮ ಮೇಲಿನ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಸೊ ಹೈಕೋರ್ಟ್ ಮೇಲ್ಮನವಿಯನ್ನ ಸಲ್ಲಿಸಿದಂತಹ ಸಂಜನಾ ಅವರಿಗೆ ಅವರ ಮೇಲಿರುವಂತಹ FIR ಅನ್ನ ಕೂಡ ರದ್ದು ಮಾಡಿತ್ತು. ಸೊ ಎಲ್ಲ ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಇದು ಭಾರಿ ಸದ್ದು ಮಾಡಿತ್ತು ರಾಜ್ಯದಾದ್ಯಂತ. ಕೋವಿಡ್ ಸಮಯದಲ್ಲಿ ಈ ರಾಜ್ಯದಲ್ಲಿ ಡ್ರಗ್ಸ್ ಕೇಸ್ ಭಾರಿ ಸದ್ದು ಮಾಡಿತ್ತು. ಸೊ ಹಾಗಾಗಿ ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೋರ್ವನನ್ನ ಕೂಡ ಪೊಲೀಸರು ಬಂಧಿಸಿದಂತ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಟಿಯರಿಬ್ಬರ ಹೆಸರು ಕೇಳಿಬಂದಿತ್ತು. ಅದು ಸಂಜನಾ ಹಾಗೆ ರಾಗಿಣಿ ಹೆಸರು ಡ್ರಗ್ಸ್ ಪ್ರಕರಣದಲ್ಲಿ ಕೇಳಿಬಂದಿತ್ತು. ಸೊ ಇದರ ಬೆನ್ನಲ್ಲೇ CCB ಪೊಲೀಸರು ಅವರ ಇಡೀ ಮನೆಯನ್ನೇ ಜಾಲಾಡ್ಬಿಟ್ಟಿದ್ರು. ಸೊ ಹಾಗಾಗಿ ಈ ನಟಿಯರನ್ನ ಬಂಧಿಸಲಾಗಿತ್ತು. ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ರು, ಡ್ರಗ್ ದಂಧೆಯನ್ನ ನಡೆಸ್ತಾ ಇದ್ರು, ಅಲ್ಲದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು ಅನ್ನುವಂತ ಆರೋಪ ಕೇಳಿಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ನಟಿ ರಾಗಿಣಿ ಹಾಗೆ ಮತ್ತೊಂದು ಕಡೆ ಸಂಜನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ಅಧ್ಯಯನ ಮಾಡಿ ಅವರಿಬ್ಬರನ್ನ ಕೂಡ ಬಂಧಿಸಲಾಗಿತ್ತು. ಸೊ ಇಬ್ರು ಕೂಡ ಒಂದ್ ರೀತಿ ಶಾಕ್, ಯಾಕಂದ್ರೆ ಇಬ್ರು ನಟಿಯರು ಕೂಡ ಬಹಳ ಬಿಗ್ ಸ್ಟಾರ್ ಜೊತೆ ಆಕ್ಟ್ ಮಾಡಿರುವಂತದ್ದು. ಸಂಜನಾ ಗಲ್ರಾನಿ ಅವರು ಕೂಡ ಶಿವರಾಜ್ ಕುಮಾರ್ ಅಂತ ದೊಡ್ಡ ದೊಡ್ಡ ಪ್ರಮುಖ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇನ್ನು ತುಪ್ಪದ ಬೆಡಗಿ ರಾಗಿಣಿ ಅವರಂತೂ ಅವರ ಸಿನಿಮಾಗಳೆಲ್ಲ ಕೂಡ ಹಿಟ್ ಆಗಿತ್ತು. ರಾಗಿಣಿ ಅವರನ್ನ ನಮ್ಮ ಮನೆ ಮಗಳ ರೀತಿಯಲ್ಲೇ ಕರ್ನಾಟಕದ ಜನ ಒಪ್ಕೊಂಡಿದ್ರು. ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರಾಗಿಣಿ ಅವರ ಹೆಸರು ತಗ್ಲಾಕೊಳ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಗಿಣಿ ಅವರು ಸಂಜನಾ ಅವರ ವಿಚಾರವಾಗಿ ಆಗಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಸೊ ಅಲ್ಲಿ ಅವರಿಗೆ ಈ ಡ್ರಗ್ ಕ್ವೀನ್ ಅಂತಾನೆ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಈಗಲೂ ಕೂಡ ಒಂದು ಹೆಸರು ಕಂಟಿನ್ಯೂ ಆಗಿದೆ. ಈಗ ಸಂಜನಾ ಅವರು ವೈಯಕ್ತಿಕ ಬದುಕನ್ನ ಬದಲಾಯಿಸಿಕೊಂಡಿದ್ದಾರೆ, ಸಿನಿಮಾದಿಂದ ಸ್ವಲ್ಪ ದೂರ ಇದ್ದಾರೆ. ತಾವಾಯ್ತು, ತಮ್ಮ ಜೀವನ ಆಯ್ತು, ತಮ್ಮ ಮನೆ ಆಯ್ತು, ಕೌಟುಂಬಿಕ ಸಂಸಾರ ಆಯ್ತು ಅಂತ ಇದ್ದಾರೆ. ಇನ್ನ ರಾಗಿಣಿ ಅವರು ಕೂಡ ತಮ್ಮ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿ ಪೋಸ್ಟರ್ಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ CCB ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ತಾವಾಯ್ತು, ತಮ್ಮ ಜೀವನ ಆಯ್ತು, ತಮ್ಮ ಸಾಂಸಾರಿಕ ಜೀವನ ಆಯ್ತು, ತಮ್ಮ ಸಿನಿಮಾ ಜೀವನ ಆಯ್ತು ಅಂತ ಇದ್ದಂತಹ ನಟಿಯರಿಗೆ CCB ಮತ್ತೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. FIR ರದ್ದತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ CCBಗಳು. ಸೊ ಎಲ್ಲ ಒಂದು ಕಡೆ ಮತ್ತೆ ಇಬ್ಬರು ನಟಿಯರಿಗೆ ಶಾಕ್ ಎದುರಾದಂತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಎಷ್ಟು ನೀವು ಹೇಳ್ದಾಗೇನೆ ಏನು ಡ್ರಗ್ಸ್ ಕೇಸ್ ವಿಚಾರದಲ್ಲಿ ರಾಗಿಣಿ ಇರ್ಬೋದು, ಸಂಜನಾ ಸಾಕಷ್ಟು ಸುದ್ದಿಯಾದಂತ ವಿಚಾರ. 1 ವರ್ಷಗಳ ಕಾಲ ಆ ಒಂದು ಜೈಲು ಅನುಭವಿಸಿರ್ಬೋದು, ಎಲ್ಲರೂ ಕೂಡ ಅನುಭವಿಸ್ಕೊ ಬಂದಿದ್ರು. ಅದಾದ್ಮೇಲೆ ಈಗಾಗಲೇ ಏನು ಹೈಕೋರ್ಟ್ ಅಲ್ಲಿ ಅದನ್ನ ಏನು ತೀರ್ಪು ಇಲ್ಲ, ಡ್ರಗ್ಸ್ ಸೇವನೆ ಇಲ್ಲ ಅನ್ನೋದು ಕೂಡ ತೀರ್ಪು ಹೊರಗಡೆ ಬಂದಿತ್ತು. ಮತ್ತೆ ಅದು ರದ್ದತಿ ಕೋರಿ ಕೂಡ ಅವರು ಏನು ಅರ್ಜಿನ ಸಲ್ಲಿಸಿದಕ್ಕೆ ಹೈಕೋರ್ಟ್ ವಸ್ತು ಹೊಂದಿತ್ತು. ಸೊ ಇನ್ನೆಲ್ಲ ಸರಿ ಆಯ್ತು, ನಮ್ಮ ಬದುಕು ಹಸನ ಆಗ್ತಾ ಇದೆ, ತಮ್ಮ ಪಾಡಿ ಸಿನಿಮಾಗಳು ಮಾಡ್ಕೊಂಡು ರಾಗಿಣಿ ಸಾಮಾಜಿಕ ಕೆಲಸ ಮಾಡ್ಕೊಂಡು ರಾಗಿಣಿ ಓಡಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾಗಳು ಮಾಡ್ತಿರೋದು. ಇತ್ತ ಸಂಜನಾ ಕೂಡ ಮದುವೆ ಆದ ಮೇಲೆ ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಂಡು ತಾಯ್ತನದ ಸಂಭ್ರಮದಲ್ಲಿದ್ದಾರೆ. ಜೊತೆಗೆ ಅವರು ಕೂಡ ಸಾಕಷ್ಟು ಸಾಮಾಜಿಕ ಕೆಲಸದಲ್ಲಿ ಬ್ಯುಸಿ ಆಗಿರೋದು. ಸೊ ಇಷ್ಟೆಲ್ಲ ನಡುವೆ ಈಗ ಆ ಇಬ್ಬರು ನಟಿಯರಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳ್ಬೋದು ರೂಪಾ. ಯಾಕೆಂತಂದ್ರೆ ಇದೆಲ್ಲ ಇನ್ನೇನು ಆರಾಮಾಗಿ ಇರ್ಬೇಕು ಅನ್ನೋ ಸಮಯದಲ್ಲಿ CCB ಅವರಿಗೆ ಶಾಕ್ ಕೊಡ್ತಾ ಇರುವಂತದ್ದು. ಮತ್ತೆ ಈ ಕೇಸನ್ನ ರಿಓಪನ್ ಮಾಡ್ಕೊಂಡು ಇವರಿಗೆ ಏನು ಅಂದ್ರೆ ಈ ಒಂದು ಏನು ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿದೆ, ಇಲ್ಲಿ ಅರ್ಜಿಯನ್ನ ವಜಾ ಮಾಡಿತ್ತು, ಅದನ್ನ ಪ್ರಶ್ನೆ ಮಾಡಿ ಇದೀಗ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ CCB ಅಧಿಕಾರಿಗಳು. ಸದ್ಯದಲ್ಲೇ ಹೈಕೋರ್ಟ್ಗೆ ಅವರು ಏನು ಅಂದ್ರೆ ಹೈಕೋರ್ಟ್ ಇದೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿದ್ದಾರೆ. ಸೊ ಈ ಮತ್ತೆ ಒಂದು ಕೇಸ್ ಓಪನ್ ಆಯ್ತು ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಅಲಿಬೇಕಾಗುತ್ತೆ, ಅಂದ್ರೆ ದೆಹಲಿಗೆ ಮತ್ತೆ ಬೆಂಗಳೂರಿಗೆ ಅವರು ಓಡಾಡ್ಬೇಕಾಗುತ್ತೆ. ಹಾಗಾಗಿ ಮತ್ತೆ ಅವ್ರ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ರೂಪಾ. ಯಾಕೆಂದ್ರೆ ಈಗಾಗಲೇ ಒಂದು ವಿಚಾರ ಕುರಿತಂತೆ ರಮ್ಯಾ ಕೇಸ್ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾರೆ. ಜನರ ಕರ್ತವ್ಯದ ವಿಚಾರದಲ್ಲಿ ರಮ್ಯಾ ಸಿಕ್ಕಾಕೊಂಡಿದ್ದಾರೆ. ಸೊ ಅವರ ವಿಚಾರಣೆ ಕೂಡ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಇವರ ಮತ್ತೆ ವಿಚಾರಗಳು ಮತ್ತೆ ಸುದ್ದಿ ಆಗ್ತಿರೋದು ಏನೋ ಅವರಿಬ್ಬರು ನಟಿಗೆ ಒಂದು ಶಾಕ್ ಕೊಟ್ಟಂತಾಗಿದೆ ರೂಪಾ. ಎಸ್, ಪ್ರಮುಖವಾಗಿ ಯತೀಶ್ ನೋಡಿ, ಈಗಾಗಲೇ ಒಂದು ಕಡೆ ತಮ್ಮ ಸಿನಿಮಾ ಕೆರಿಯರ್ ಆಯ್ತು, ತಾವಾಯ್ತು ಅಂತ ರಾಗಿಣಿ ಅವರಿದ್ದಾರೆ. ಇತ್ತೀಚೆಗೆ ಅವರ ಕೆಲವೊಂದಿಷ್ಟು ಸಿನಿಮಾಗಳು ಕೂಡ ರೀಸೆಂಟ್ ಆಗಿ ಬಿಡುಗಡೆ ಆಗುವ ವಿಚಾರವಾಗಿ ಕೂಡ ತುಂಬಾ ಬಹಳ ಆಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದಾರೆ. ಸಂಜನಾ ಅವರು ಕೂಡ, ಯಾಕಂದ್ರೆ ಈ ಡ್ರಗ್ಸ್ ವಿಚಾರ ಅವರಿಬ್ಬರನ್ನ ಕೂಡ ಜರ್ಜರಿತವಾಗಿತ್ತು. ಇವರಿಬ್ಬರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ಸ್ ಗಳ ಜೊತೆ ಸ್ಕ್ರೀನ್ ಶೇರಿಂಗ್ ಮಾಡಿರುವಂತರು. ಸೊ ಹಾಗಾಗಿ ಇವರಿಬ್ಬರಿಗೂ ಕರ್ನಾಟಕದಲ್ಲಿ ಮನೆ ಮಕ್ಕಳ ರೀತಿಯಲ್ಲೇ ಅವರಿಬ್ಬರಿಗೂ ಕೂಡ ಸ್ಥಾನವನ್ನ ಕೊಡ್ಲಾಗಿತ್ತು. ಯಾವಾಗ ಡ್ರಗ್ಸ್ ಕೇಸ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ
ಇಬ್ರು ಮೇಲೂ ಕೂಡ ಅವರ ಫ್ಯಾನ್ಸ್ಗಳು ಮುನಿಸ್ಕೊಂಡಿರುವಂತದ್ದು. ಆದ್ರೆ ಇತ್ತೀಚೆಗೆ ಮತ್ತೆ ಹೊಸದಾದ ರೀತಿಯಲ್ಲಿ ತಮ್ಮ ಜೀವನ ಶುರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅವರ ಕೆರಿಯರ್ ವಿಚಾರ ಹಾಗೆ ಮತ್ತೊಂದು ಕಡೆ ಅವರ ಪರ್ಸನಲ್ ಸ್ಟೇಟಸ್ ವಿಚಾರಕ್ಕೂ ಡ್ಯಾಮೇಜ್. ಹೌದು ನಿಜಕ್ಕೂ. ಯಾಕೆಂದ್ರೆ ರಾಗಿಣಿ ಮತ್ತು ಸಂಜನಾ ಅಂತ ತಕ್ಷಣ ಕೇವಲ ಕರ್ನಾಟಕ ಮಾತ್ರಲ್ಲ, ಇಡೀ ಸೌತ್ ಅಲ್ಲೇ ಸಾಕಷ್ಟು ಸಿನಿಮಾ ಮುಖ ಸುದ್ದಿ ಮಾಡುತ್ತಾ ನಟಿಯರು ಆಕೆ ಇಬ್ರು ಕೂಡ. ಅಂದ್ರೆ ಇಬ್ರು ಉತ್ತರದಿಂದ ಬಂದ್ರು ಕೂಡ ಕರ್ನಾಟಕದ ನೆಲೆ ನಿಂತು ಇಲ್ಲಿನ ಭಾಷೆ ನೆಲದ ಬಗ್ಗೆ ಗೌರವ ಇಟ್ಕೊಂಡಂತ ಜೊತೆಗೆ ಎಲ್ಲಾ ಭಾಷೆಯಲ್ಲೂ ಕೂಡ ತಮ್ಮದೇ ಆದಂತ ಇಮೇಜ್ ಅನ್ನ ಸೃಷ್ಟಿ ಮಾಡ್ಕೊಂಡಂತಹ ನಾಯಕರು. ಹಾಗಾಗಿ ಸಾಕಷ್ಟು ಅಭಿಮಾನಿಗಳನ್ನ ಅವರು ಹೊಂದಿದ್ರು. ಬಟ್ ಅದು ಯಾವಾಗ ಈ ಒಂದು ಕೇಸ್ ಆಗುತ್ತೆ ನೋಡಿ, ಆಗ ಒಂದಷ್ಟು ಅಭಿಮಾನಿಗಳು ಶಾಕ್ ಆಗಿಂತ ಸತ್ಯ. ಯಾಕೆಂತಂದ್ರೆ ಒಂದಿಷ್ಟು ಸಿನಿಮಾ ನಾಯಕ ನಟಿಯರು ಅಂತಂದ್ರೆ ಅವ್ರ ಬಗ್ಗೆ ಅವರನ್ನು ದೇವ್ರ ತರ ನೋಡ್ತಿರ್ತಾರೆ, ದೇವ್ರ ತರ ಪೂಜೆ ಮಾಡ್ತಿರ್ತಾರೆ. ಸೊ ಇವ್ರು ಈ ತರ ಮಾಡ್ದ ಅನ್ನೋ ಒಂದಷ್ಟು ಪ್ರಶ್ನೆ ಕಾಡಿತ್ತು, ಅದಷ್ಟು ನೋವು ಕೂಡ ಆಗಿತ್ತು ಅವ್ರ ಅಭಿಮಾನಿಗಳಿಗೆ. ಸೊ ಬಟ್ ಇದರಿಂದೆಲ್ಲ ಹೊರಗಡೆ ಬರ್ತಿದ್ದಾರೆ. ಹೊರಗಡೆ ಬರ್ತಾ ಇರ್ಬೇಕಾದ್ರೇನೆ ಅಫ್ಕೋರ್ಸ್ ಬಂದ್ ಆಗಿದೆ, ಬರ್ತಿರೋದಕ್ಕಿಂತ ಬಂದ್ ಆಗೋಗಿದೆ. ಸೊ ಈಗ ಎಲ್ಲರೂ ಇಬ್ರು ಕೂಡ ಸಾಮಾಜಿಕ ಕೆಲಸಗಳಲ್ಲಿ ತೊಡಕೊಂಡಿದ್ದಾರೆ, ತಮ್ಮದಂತ ಕೆಲಸಗಳನ್ನ ಮಾಡ್ತಿದ್ದಾರೆ, ಸಿನಿಮಾಗಳು ಮಾಡ್ತಿದ್ದಾರೆ, ಜೊತೆಗೆ ಏನು ಅವರದೇ ಅಂತ ಬೇಸನ್ನ ಕಟ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಕೇಸ್ ರಿಓಪನ್ ಆಯ್ತು, ಮತ್ತೆ ಸುಪ್ರೀಂ ಕೋರ್ಟ್ ಸಿಸಿಬಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದ್ರು ಅಂತಂದ್ರೆ ಮತ್ತೆ ಅವ್ರಿಗೆ ಸಂಕಷ್ಟ ಎದುರಾಗೋದು ಸುಳ್ಳಲ್ಲ. ಯಾಕೆ ಅಂತಂದ್ರೆ ಓಡಾಡ್ಬೇಕಾಗತ್ತೆ. ಒಂದು ಕೇಸ್ ಅಂತ ಬಂದಾಗ, ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಡೆಲ್ಲಿ ಟು ಬೆಂಗಳೂರು ಟ್ರಾವೆಲ್ ಮಾಡ್ತಿರ್ಬೇಕಾಗತ್ತೆ, ಅವ್ರು ಕರೆದಾಗ ಹೋಗ್ತಿರ್ಬೇಕಾಗತ್ತೆ, ಮತ್ತೆ ಇದಕ್ಕೆ ಉತ್ತರ ಕೊಡ್ತಿರ್ಬೇಕಾಗತ್ತೆ. ಮತ್ತೆ ಅಲ್ಲಿ ಏನಾಗುತ್ತೋ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಅಯ್ಯೋ ಮತ್ತೆ ಇಲ್ಲಾಂದ್ರೆ ಕೇಸ್ ಉಲ್ಟಾ ಹೊಡಿತಿದ್ರೆ ಮತ್ತೆ ಜೈಲು ಪಾಲಾಗ್ತೀವಾ? ಸೊ ಈ ತರದೆಲ್ಲರೂ ಕೂಡ ಒಂದಷ್ಟು ಇದಾಗ್ತಿರುವಂಥದ್ದು. ಹಾಗಾಗಿ ಈ ಕೇಸ್ ರಿಓಪನ್ ಆಗ್ತಿರೋದು ಇಬ್ಬರಿಗೂ ಕೂಡ ಸಂಗವಾಗಿ ಸುಳ್ಳಲ್ಲ. ಸೊ ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಸೊ ಯಾವಾಗ ಅಂದ್ರೆ ಸದ್ಯದಲ್ಲೇ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಕಾನೂನು ಇಲಾಖೆಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿತ್ತು, ಅದಕ್ಕೆ ಅಷ್ಟು ಕೂಡ ಅಂದಿರೋದು. ಜೊತೆಗೆ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಸದ್ಯದಲ್ಲೇ ಮೇಲ್ಮನವಿಯನ್ನು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕೋರ್ಟ್ ಏನ್ ಕೊಟ್ಟಿದ್ದು ತೀರ್ಪನ್ನ ರದ್ದುಗೊಳಿಸುತ್ತಾ ಅಥವಾ ಅಲ್ಲಿ ಏನ್ ತೀರ್ಪು ಬರುತ್ತೆ